ಇನ್ನು ಯಾಕೆ ಸುಮ್ಮನೆ ನಿಂತಿದ್ಯಾ? ಗಾಡಿ ಹತ್ತು. ಅಲ್ಲ, ಇದ್ಕಿದ್ದಂಗೆ ನಮ್ಮೂರು ಬಿಟ್ಬಿಟ್ಟು ಬೇರೆ ಊರಿಗೆ ಹೋಗೋದು ಅಂದ್ರೆ ಹೆಂಗಾಯ್ತದೆ? ಕುಡಿಯಕ್ಕೆ ನೀರಿಲ್ದರೆ ಈ ಊರಿನಲ್ಲಿ ಹೆಂಗೆ ಬದುಕೋದು? ಎಲ್ಲರೂ ಹೆಂಗ್ ಬದುಕ್ತಾವ್ರೋ ಹಂಗೆ ಬದುಕಿದ್ರಾಯ್ತು. ನನಗಂತೂ ನಮ್ಮೂರು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಕುಡಿಯಕ್ಕೆ ನೀರಿಲ್ದರೆ ಈ ಊರಿನಲ್ಲಿ ಸಾಯಣ ಅಂತ್ಯಾ? ಗಾಡಿ ಹತ್ತು. ರುದ್ರಪ್ಪಣ, ನೀ ಯಾವ ಊರಿಗಾರು ಹೋಗು, ಚೆನ್ನಾಗಿರು, ನಮ್ಮನ್ ಮಾತ್ರ ಬರಬೇಡ ಕೇಳು. ಕಣಪ್ಪ, ಆ ಮಕ್ಕಳೆಲ್ಲ ಹೆಂಡತಿ ಮಕ್ಕಳು ಕರ್ಕೊಂಡು ಹೋಗ್ತಾ ಇದೀಯ, ಆ ಮಕ್ಕಳ ಜೊತೆ ಆಟ ಆಡ್ಕೊಂಡು ಹೆಂಗೋ ಇದ್ದ ಕಣಪ್ಪ, ನೀನು ಹೋಗ್ತಾ ಇದೀಯಲ್ಲ ಕಣಪ್ಪ. ಬೇಡ ಕಣಪ್ಪ, ಹೋಗ್ಬೇಡ. ಇದೇನ ರುದ್ರ? ಪಾತ್ರೆ ಪುಡುಗು ತಾಪೆ ದಿಂಬು ಎಲ್ಲನೂ ಹಾಕೊಂಡು ಮಕ್ಕಳನ್ನು ಕರ್ಕೊಂಡು ನಿನ್ನ ಹೆಂಡತಿನೂ ಕೂರ್ಸ್ಕೊಂಡು ಎಲ್ಲಿಗ್ಲಾ ಹೊಂಟೆ? ಎಲ್ಲಿಗೆ ಅಂತ ಗೊತ್ತಿಲ್ಲ ಗೌಡ್ರೆ. ಏಯ್, ಗೊತ್ತಿಲ್ಲ ಅಂತ ಹಿಂಗೆ ಒಗಿಟ್ಟು ನಂಗೆ ಮಾತಾಡಿದ್ರೆ ಹೆಂಗ್ಲ ಅರ್ಥವಾಗೋದು? ಅದೇನು ಅಂತ ಬಿಡ್ಸ್ ಹೇಳಲ್ಲ. ನೀರಿರೋ ಯಾವ್ದಾದ್ರು ಊರು ನೋಡಿಕೊಂಡು ಹೊಂಟಿದ್ದೀವಿ. ಪ್ರಾಣ ಹೋಗ್ತಾ ಇದೆ ಅಂತಂದ್ರು ಕುಡಿಯಕ್ಕೆ ಒಂದು ತೊಟ್ಟು ನೀರು ಸಿಗಾಕಿಲ್ಲ. ಏನು ಮಾಡೋಣ ಹೇಳಿ? ಓ, ನೀರಿಲ್ಲ ಅಂತ ಹೊಂಟು? ಲೇ, ನೀರಿಲ್ಲ ಅಂತ ಪರವೂರ್ಗೆ ಹೋಗಿ ಪರದೇಶಿ ಥರ ಬದುಕು ತೋರ್ಸೋದಲ್ಲಕ್ಕಲ್ಲ, ಹುಡ್ದೂರು ಈ ಬಂಡೆ ನಳಿಲೆ ಬದುಕು ತೋರಿಸ್ಬೇಕು. ಅಲ್ಲ, ಕುಡಿಯಕ್ಕೆ ಒಂದು ತೊಟ್ಟು ನೀರು ಸಿಗಾಕಿಲ್ಲ ಅಂತಂದ್ಮೇಲೆ ಹುಟ್ಟದೂರು ಕಟ್ಕೊಂಡು ಏನು ಮಾಡ್ಬೇಕು ಹೇಳಿ? ಅದೇನೋ ಹೇಳ್ತಾರಲ್ಲ, ಅಪ್ಪ ಹಾಕಿದ ಆಲ್ಮರ ಅಂತ ನೇಣು ಹಾಕೋಣಕ್ಕಾಯ್ತದೆ ಗೌಡ್ರೆ. ಲೇ, ದಿವಸ ಚೆನ್ನನಹಳ್ಳಿಯಿಂದ ನೀರು ತರ್ತಾ ಇದ್ದೆ? ಹೂ ಗೌಡ್ರೆ, ನೆನ್ನೆವರೆಗೂ ಚೆನ್ನಾಗೇ ನಡೀತು. ನೆನ್ನೆ ಕೊಡಕ್ಕಿಲ್ಲ ಅಂತಂದ್ರು, ಆದರೂ ಹಠ ಮಾಡಿ ತಗೊಂಬಂದ್ವಿ. ಇವತ್ತು ಬೆಳಗ್ಗೆ ಹೋದ್ರೆ ನೀರು ತಂದು ಕೊಡ್ತೀನಿ ಕಣಪ್ಪ, ಹಂಗೆ ತುಂಬಿಡು. ರುದ್ರಣ್ಣ, ತಕ ತಕ. ಅವರು ಬಂಡಳ್ಳಿಯವರಲ್ವಾ? ಬರಬೇಡ ಅಂದ್ರು ಮತ್ತೆ ಬಂದವ್ರು ನೀರು ತುಂಬಕ್ಕೆ. ಅವರು ಏಯ್ ನಡಲ್ಲ, ಅವರು ಬಂದವರು ಮತ್ತೆ ಅವರು. ಏಯ್, ಎಷ್ಟಿಲ್ಲ ನೀರು ತುಂಬಿಸೋದನ್ನ? ಎಷ್ಟಿಲ್ಲ ಹೇಳೋದು ನಿಮ್ಗೆ? ನೀವು ಬರಬೇಡಿ, ನೀರು ತುಂಬಿಕೊಂಡು ಹೋಗ್ಬೇಡಿ ಅಂತ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ನಿಮ್ಗೆ? ಹೇಳಿದ್ರಿ ಕಣ್ಣಣ್ಣ, ಏನ್ ಮಾಡೋದು ಹೇಳಿ? ನಮ್ಮೂರ್ನಾಗೆ ಬೆಳಗ್ಗೆ ಎದ್ರೆ ಮುಖ ತೊಳೆಯಕ್ಕಿರ್ಲಿ, ಕುಡಿಯಕ್ಕೂ ಒಂದು ತೊಟ್ಟು ನೀರಿಲ್ದಂಗೆ ಆಗೈತೆ ಕಣ್ಣಣ್ಣ. ಸುಮ್ಕಿರಯ್ಯ, ಈ ಬಂಡಳಿ ಜನನೇ ಎಷ್ಟು ಬಂಡತನದಿಂದ ಬಂದು ನೀರು ತುಂಬಿಕೊಂಡು ಹೋಗ್ತಾರೆ. ಬರಬೇಡಿ ಅಂತ ಹೇಳಿದ್ರು. ಹಲೋ, ಇವತ್ತೊಂದಿನ ಕಾರಣ, ನಾಳೆ ಬರಕ್ಕಿಲ್ಲ ಪುರಾಣ. ನಮ್ಗೆ ಪುರಾಣ ಎಲ್ಲ ಬೇಡ. ನಮ್ಮ ಊರಿಗೆ ನೀರಿಗೆ ಬರಬಾರ್ದು ಅಂದ್ರೆ ಬರಬಾರ್ದು ಅಷ್ಟೇ. ಇವತ್ತು ಒಂದ್ ದಿವಸ ಕಣ್ಣಣ್ಣ, ನಾಳೆ ಖಂಡಿತ ಬರಕ್ಕಿಲ್ಲ. ಏನ್ ಮಾಡೋದಣ್ಣ? ನಮ್ಮೂರ್ನಾಗ 600 ಅಡಿ ಬೋರ್ ಕೊರ್ಸಿದ್ರು, ಒಂದ್ ತೊಟ್ಟು ನೀರು ಬರ್ಲಿಲ್ಲ ಕಣ್ಣಣ್ಣ. ಅಲ್ಲ ಕಣ್ರಯ್ಯ, ನಿಮ್ಮೂರ ಸಮಸ್ಯೆನ ನಮ್ಮೂರಿಗೆ ತಂದು ನಮ್ಗೆ ಯಾಕ್ರೆ ಸಮಸ್ಯೆ ಮಾಡ್ತೀರಾ? ನಿಮ್ಮೂರ ಸಮಸ್ಯೆನ ನೀವೇ ಬಗೆಹರಿಸ್ಕೊಳ್ಳಿ. ಸರಿ ಕಣ,
ಇವತ್ತು ಮಾತ್ರ ಬಿಟ್ಬಿಡೋಣ, 2 ಕೊಡ ಮಾತ್ರ ತಗೊಂಡು ಹೋಯ್ತೀವಿ. 2 ಕೊಡಲ್ಲ, 1 ತೊಟ್ಟು ನೀರು ಬೀಳಲ್ಲ ನಿಮ್ಗೆ ಇವತ್ತು. ಈ ಬಂಡ್ ಜನಕ್ಕೆ ಎಷ್ಟು ಹೇಳಿದ್ರೆ ಕೇಳಲ್ಲ. ಬಿಂದಿಗೆ ನೀರು ಸುರಿದ್ಬಿಟ್ಟು ಬಿಂಗೆ ಎತ್ಕೋ, ಖಾಲಿ ಬಿಂದಿಗೆ ಎತ್ಕೋ ಸುರಿದ್ಬಿಡ್ದಾಗೆ. ಅಳು ಹೋಗ್ಲಿ ಬಿಡೋಣ, ನಮ್ ಕೊಡನಾರು ಕೊಡೋಣ. ಏಯ್ ನಿಮ್ಗೊಂದು ಸರಿ ಹೇಳ್ಬೇಕು, ಎತ್ಕೊಂಡೋಗ್ರೆ. ಡ್ರಮ್ಮು ನೀರ್ನೆಲ್ಲ ಅವರು ಸುರ್ಕೊಂಡು ತಲೆಗೆ ಒಂದೊಂದು ಜನ ಬಾಯಿಗೆ ಬಂದಾಗ ನಮಗೆ ಮಾತಾಡ್ಬಿಟ್ರು ಗೌಡ್ರೆ. ಕಾಗೆಗಿರೋ ಹಂಚ್ಕೊಂಡು ತಿನ್ನೋ ಬುದ್ಧಿ ಜನಗಳಿಗಿಲ್ಲ ನೋಡು. ಲೇ ಅಂಜನಿ, ನೀನಾರು ಅವ್ರಿಗೆ ಬುದ್ಧಿ ಹೇಳಬಾರ್ದಾಗಿತ್ತ ಹೋಗ್ಬೇಡ ಅಂತ. ಹೇಳ್ದೆ ಹೋಗ್ಬೇಡಿ ಅಂತ ಹೇಳ್ದೆ. ಅಲ್ಲ ಗೌಡ್ರೆ, ಈ ಊರಾಗೆ ನೀರಿಲ್ಲ, ಪಕ್ಕದಲ್ಲಿ ಯಾರು ನೀರು ಕೊಡಕ್ಕಿಲ್ಲ. ನಾವು ಹೆಂಗೆ ಬದುಕು ಸಾಯೋದು? ಅದಕ್ಕೆ ನಾನು ನನ್ನ ಹೆಂಡ್ರಿಗೆ ಹೇಳ್ತಾ ಇವನಿ, ನಾವು ಯಾವ್ದಾದ್ರು ನೀರಿದ್ದ ಊರಿಗೆ ಹೋಗನಿ, ತಯಾರಾಗಿರು ಅಂತ. ಹಾ ನೋಡು, ಇವತ್ತಿನಿಂದ ನಾನು ತೋಟದ ಜಮೀನಲ್ಲಿ ಏನು ಬೆಳಿಬೇಕಾಗೇ ಇಲ್ಲ. ತೋಟದಲ್ಲಿರ್ತಕ್ಕಂಥ ಬಾವಿ ನೀರನ್ನೆಲ್ಲ ಊರ್ ಜನಗಳಿಗೆ ಹಂಚ್ತೀನಿ. ಯಾಕಂದ್ರೆ ನೀರಿಲ್ಲ ಅಂತ ಊರ್ ಜನ ಎಲ್ಲ ಕಷ್ಟಪಟ್ಟು ಒದ್ದಾಡಿ ಅಯ್ಯೋ ನೀರು ನೀರು ಅಂತ ಹೇಳಿ ಊರೇ ಬಿಟ್ಟು ಹೋಗೋನಾಗ ನಾನೊಬ್ಬ ಇದು ಯಾವ ಸುಖ ಪಡ್ಲಿ? ನೀರನ್ನ ಇವತ್ತಿನಿಂದಲೇ ಊರ್ ಜನಕ್ಕೆ ಹಂಚ್ತೀನಿ. ಹಾ ನಡೀರಿ, ಗಾಡಿ ತಿಸ್ಕೊಂಡು ಹೊಟ್ಟಿತಾಕ ನಡೀರಿ. ಹಾ ಅಣ್ಣವ್ರು ಅಷ್ಟೊಂದು ಹೇಳ್ತಾವ್ರೆ, ಗಾಡಿ ತಿರುಗಿಸ್ಬಾರ್ದಾ? ಸಂಜೆ ನಾನು ಬರ್ತೀನಿ ಮನೆ ಹತ್ರ. ಹಾ ತಿರ್ಗಿಸ್ಲಾ ಗಾಡಿನ? ಬರೋಣ ರುದ್ರಣ್ಣ ಬಾ. ಏನೋ ನಮ್ ಗೌಡ್ರು ಹೊಸಿ ನೀರು ಕಳಿಸ್ತಾ ಇರೋದು ಬಚಾವಾಗಿದ್ದೀವಿ, ಇಲ್ಲಾಂದ್ರೆ ಏನೂ ಇಲ್ಲ. ಸಮಾಧಾನ ಸಮಾಧಾನ. ಈ ಊರಿನ ಹಿರಿಯ ಹಾಗೂ ಕಿರಿಯ ಬಂಧುಗಳೇ, ಇವತ್ತು ನಾವು ಯಾಕೆ ಎಲ್ಲರೂ ಇಲ್ಲಿ ಸೇರಿದ್ವಿ ಅಂತ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ಆದರೂ ನಾನು ಮತ್ತೆ ಇನ್ನೊಂದ್ಸರಿ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಯಾರಾದರೂ ಸಿಟ್ಕೊಂಡ್ರೆ ಅವ್ರನ್ನ ಸರಿ ಮಾಡ್ಬೋದು, ಆದರೆ ಪ್ರಕೃತಿನೇ ಸಿಟ್ಕೊಂಡಾಗ ಯಾರು ಸೇರಿದ್ರು ಏನು ಮಾಡೋಕ್ಕಾಗಲ್ಲ. ಈಗ 3 ವರ್ಷದಿಂದ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಭೀಕರ ಬರಗಾಲ ಬಂದು ಜನಗಳೆಲ್ಲ ಕಂಗಾಲಾಗಿದ್ದಾರೆ. ಅದರಲ್ಲೂ ನೀರಿನ ಸಮಸ್ಯೆ ಅಂತೂ ತುಂಬ ಜಾಸ್ತಿ ಆಗಿದೆ. ನಮ್ಮ ಅಕ್ಕಪಕ್ಕ ಊರುಗಳಲ್ಲಿ ಅಷ್ಟೋ ಇಷ್ಟೋ ನೀರು ಸಿಗ್ತಾ ಇದೆ. ನಮ್ಮೂರು ಬೋರೆ ಮೇಲೆ ಇರೋದ್ರಿಂದ ನೀರಿನ ಅಭಾವ ಜಾಸ್ತಿ ಆಗುತ್ತೆ. ನೋಡಿ, ನಾನು ನನ್ನ ತೋಟದ ಬಾವಿಯಿಂದ ದಿವಸಕ್ಕೆ 2 ಟ್ರ್ಯಾಕ್ಟರ್ ನೀರನ್ನ ಊರಿಗೆ ಕೊಡ್ತಾ ಇದ್ದೆ. ಇನ್ನು ಕೆಲವರು ಗಾಡಿಗಳು ಇಟ್ಕೊಂಡಿರೋರು ಎತ್ತಿನ ಗಾಡಿನಲ್ಲಿ ಪಕ್ಕದ ಚೆನ್ನೈನಹಳ್ಳಿಗೆ ಹೋಗಿ ನೀರು ತರ್ತಾ ಇದ್ರು. ಇವತ್ತು ಬೆಳಗಿನ ಜಾವ ನಮ್ಮ ರುದ್ರಣ್ಣ ಮತ್ತು ಅವನ ಗೆಳೆಯರು ನೀರು ತರಕ್ಕೆ ಅಂತ ಹೋಗಿದ್ದಾಗ ಆ ಚೆನ್ನೈನಹಳ್ಳಿಯವರೆಲ್ಲ ಸೇರಿಕೊಂಡು ಬಾಯಿಗೆ ಬಂದಂಗೆ ಬೈದು ಹೀನಾಮಾನವಾಗಿ ಅವಮಾನ ಮಾಡಂಗೆ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಆ ಮನುಷ್ಯ ಆ ಅವಮಾನ ತಡ್ಕೊಳಕ್ಕಾಗದೆ ನೀರಿಲ್ದೇ ಇರೋ ಈ ಊರಲ್ಲಿ ಬಾಳಿ ಬದುಕೋದಕ್ಕಿಂತ ಎಲ್ಲರೂ ನೀರಿರೋ ಕಡೆ ದೂರ ಹೊಟ್ಟೋಗೋಣ ಅಂತ ಹೆಂಡ್ರು ಮಕ್ಕಳನ್ನೆಲ್ಲ ಕರ್ಕೊಂಡು ಗಾಡಿ ಹೋಗ್ತಾ ಇದ್ರು. ನಾನು ಹೋಗಿ ತಡೆದು, ನೋಡಪ್ಪ, ನಮ್ಮ ತಾತ ಮುತ್ತಾತಂದ್ರೆಲ್ಲ ಹುಟ್ಟಿ ಬೆಳೆದಿರೋ ಜಾಗ, ನಾವು ಬೆಳೆದು ಬದುಕ್ತಿರೋ ಜಾಗ, ಇಂಥ ಊರನ್ನ ಬಿಟ್ಟು ಹೋಗೋಕ್ಕೆ ಯಾರೂ ಮನಸ್ಸು ಮಾಡಬೇಡಿ. ನಾನು ಈಗಲೂ ನಿಮ್ಮೆಲ್ಲರನ್ನ ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂದರೆ, ಎಲ್ಲರೂ ಇದೇ ಊರಲ್ಲಿ ಬದುಕಿ ಬಾಳೋಣ. ಏನೇ ಕಷ್ಟ ಬಂದರೂ ಇಲ್ಲೇ ಬಾಳೋಣ. ನೋಡಿ, ಇನ್ನು ಮುಂದೆ ನಾನು ತೋಟದಿಂದ ನೀರು ಹೊಡಿಸ್ತಿದ್ನಲ್ಲ 2 ಟ್ರ್ಯಾಕ್ಟ್ರು, ಇನ್ನು ಮುಂದಕ್ಕೆ ತೋಟದ ನೀರೆಲ್ಲನೂ ಊರಿಗೆ ಸಮ ಹಂಚ್ಕೊಳ್ಳೋಣ. ಇನ್ನು ಮುಂದಕ್ಕೆ ನಮ್ಗೆ ತೊಂದರೆ ಇರ್ತಕ್ಕಂಥ ನೀರಿನ ಸಮಸ್ಯೆ ಬಗ್ಗೆ ಯಾವ ರೀತಿ ಪರಿಹಾರ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಪಂಚಾಯತಿ ಅಧ್ಯಕ್ಷರಾದಂಥ ರಂಗಮ್ಮನವರು ನಿಮಗೆ ಕೂಲಂಕುಷವಾಗಿ ವಿಷಯ ತಿಳಿಸ್ತಾರೆ. ನಮ್ಮೂರಿನ ಹಿರಿಯರೇ ಹಾಗೂ ಬಂಧುಗಳೇ, ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ನಾವು ಹಲವಾರು ಪ್ರಯತ್ನಗಳನ್ನು ಮಾಡಿದ್ದೇವೆ. ಆದರೆ ಏನು ಪ್ರಯೋಜನ ಆಗಲಿಲ್ಲ. ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಕರೆಸಿ ತೋರಿಸಿದಾಗ ಹಳೆ ಕೊಳವೆ ಬಾವಿಗಳನ್ನ ಮತ್ತೆ 200 ಅಡಿ ಕೊರೆಸಿದ್ರು. ಆಗ ಹೆಚ್ಚಿಗೆ ನೀರೇನು ಸಿಗಲಿಲ್ಲ. ಮತ್ತೊಂದು ಕಡೆ ಪಾಯಿಂಟ್ ಮಾಡಿ 600 ಅಡಿ ಕೊರೆಸಿದ್ರು ನೀರು ಸಿಗಲಿಲ್ಲ. ಮಳೆ ಇಲ್ಲದೆ ಕೆರೆ ಕಟ್ಟೆ ಒಣಗೋಗಿರೋದ್ರಿಂದ
ಅಂತರ್ಜಲ ಕಡಿಮೆ ಆಗಿದೆ, ಈಗ ಬೋರ್ ತೆಗೆಸಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಇಂಜಿನಿಯರ್ ಹೇಳಿಬಿಟ್ರು. ಪಂಚಾಯಿತಿ ಅಧ್ಯಕ್ಷ ಆಗಿ ನನ್ನ ಪ್ರಯತ್ನ ಎಲ್ಲ ನಾನು ಮಾಡಿದ್ದೀನಿ. ಮುಂದೆ ಏನು ಮಾಡಬೇಕು ಅಂತ ನೀವೇ ಹೇಳಬೇಕು. ಹಿಂದೆ ನಡೆದದೆಲ್ಲ ಆಗೋಯ್ತಮ್ಮ, ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಹೇಳಿ. ಅಲ್ಲಪ್ಪ, ಭೂಮಿಲೇ ನೀರಿಲ್ದ ಮೇಲೆ ಅವ್ರು ತಾನೇ ಏನು ಮಾಡ್ತಾರೆ? ನಾನೊಂದು ಸಜೆಷನ್ ಕೊಡ್ತೀನಿ, ಕೇಳ್ತೀರಾ? ಇರಪ್ಪ ಯಾಕೆ ನಗ್ತೀರಾ? ಅದೇನು ಹೇಳಪ್ಪ. ಗೌಡ್ರೆ, ಒತ್ತಾರೆ ರುದ್ರಪ್ಪ ಊರ್ ಬಿಟ್ಟು ಹೋದ್ನಲ್ಲ, ಹಂಗೆ ನಾವೆಲ್ಲ ಊರ್ ಬಿಟ್ಟು ಹೋದ್ರೆ ಹಾಕ್ತು ನೋಡು ಮುಖದ ಮೇಲೆ. ಓ, ಇದೇ ಉತ್ತಮವಾದ ಸಲಹೆ ಒಂದು ನೋಡು. ಊರು ಬಿಟ್ಟು, ಅದರಲ್ಲೂ ಹುಟ್ಟದೂರು ಬಿಟ್ಟು ಹೋಗೋದು ಪಟ್ನ ಬಿಟ್ಟು ಪಟ್ನಕ್ಕೆ ಹೋಗಿ ಬದುಕೋದು ಸುಲಭ ಅಲ್ಲ ಕಣ್ರಪ್ಪ. ನೋಡಿ ರಂಗಮ್ಮರೇ, ನೀರಿಲ್ದ ಊರುಗಳ ಬಗ್ಗೆ ಸರ್ಕಾರ ಉದಾಸೀನವಾಗಿರಲ್ಲ, ಏನಾದರೂ ಒಂದು ಕಾರ್ಯಕ್ರಮ ಹಾಕ್ಕೊಂಡಿರುತ್ತೆ. ನೀವು ವಿದ್ಯಾವಂತರು, ಪಂಚಾಯತಿ ಅಧ್ಯಕ್ಷರು, ನಮ್ಮೂರಿನ ಈ ನೀರಿನ ಸಮಸ್ಯೆ ಬಗ್ಗೆ ನೀವೇ ಏನಾದರೂ ಒಂದು ಒಳ್ಳೆ ಸಲಹೆಯನ್ನು ಕೊಡಬೇಕು ನೋಡಿ. ನಮ್ಮ ಮುಖ್ಯಮಂತ್ರಿಗಳು ಕಾವೇರಿ ನೀರಾವರಿ ನಿಗಮವನ್ನು ಸ್ಥಾಪನೆ ಮಾಡಿರೋ ವಿಷಯ ನಾನು ಪೇಪರ್ನಲ್ಲಿ ಓದಿದ್ದೀನಿ. ಕಾವೇರಿ ಜಲಾನಯನ ಪ್ರದೇಶದ ರೈತರ ನೀರಿನ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ನಿಗಮವನ್ನು ಸ್ಥಾಪಿಸಿದ್ದಾರೆ. ಹಾಗಾದರೆ ನಮ್ಮೂರು ಈ ಕಾವೇರಿ ನೀರಾವರಿ ನಿಗಮದ ಚೌಕಟ್ಟಿಗೆ ಬರುತ್ತೆ ಮೇಡಮ್? ಹೌದು, ಖಂಡಿತ ಬರುತ್ತೆ. ಹಾಗಾದರೆ ನಮ್ಮೂರಿಗೆ ನೀರಿನ ಸಮಸ್ಯೆ ತುಂಬ ಇದೆ, ಆದಷ್ಟು ಬೇಗ ಇದನ್ನು ಪರಿಹಾರ ಮಾಡಲಿಲ್ಲ ಅಂದರೆ ಊರಿಗೂರೇ ಗುಳೆ ಹುಟ್ಟೋಗ್ತಾರೆ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳವ್ರಿಗೆ ಒಂದು ಮನವಿ ಪತ್ರನ ಕಳಿಸ್ಕೊಟ್ಬಿಡೋಣ. ಅದು ಸರಿ, ನಾಳಿನ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕಳಿಸೋಣ. ಮುಂದಿನ ಸೋಮವಾರ ನಾವೊಂದು 4-5 ಜನ ಅಂದರೆ ಖುದ್ದಾಗಿ ಮೈಸೂರಿಗೆ ಹೋಗಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ನಮ್ಮೂರಿನ ಕಷ್ಟ ಸುಖ ಹೇಳಿಕೊಂಡು ಈ ನೀರಿನ ಸಮಸ್ಯೆ ಬಗ್ಗೆ ಪರಿಹಾರ ಮಾಡಿಕೊಡಿ ಅಂತ ಕೇಳೋಣ. ಹೌದೌದು, ಅದೇ ಸರಿ, ಹಾಗೆ ಮಾಡೋಣ. ಏನ್ರಪ್ಪ, ಇದು ನಿಮ್ಗೆಲ್ರಿಗೂ ಒಪ್ಪಿಗೆನಾ? ನಮಸ್ಕಾರ ಸರ್. ನಮಸ್ಕಾರ. ತಾವು? ನಾವು ಬಂಡಳ್ಳಿಯಿಂದ ಬಂದಿದ್ದೀವಿ ಸರ್. ಏನಾಗಬೇಕಾಗಿತ್ತು? MD ಸಾಹೇಬನ್ನ ಭೇಟಿ ಮಾಡಬೇಕಾಗಿತ್ತು. ಹಾಂ ಸರ್. ಹೊರಗಡೆ ಇದ್ದಾರೆ, ಹೋಗಿ ಭೇಟಿ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ ಸಾಹೇಬ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ. ಏನು ಸಮಾಚಾರ? ನಾವು ಬಂಡಳ್ಳಿಯಿಂದ ಬಂದಿದ್ದೀವಿ ಸ್ವಾಮಿ. ನಮ್ಮೂರಲ್ಲಿ ಕುಡಿಯೋ ನೀರಿಗೆ ತುಂಬ ಅಭಾವ. ಹಳೆ ಕೊಳವೆ ಬಾವಿಲಿ 200 ಅಡಿ ಆಳ ಕೊರ್ಸಿದ್ರೂ ಒಂದು ಹನಿ ಕೂಡ ನೀರು ಬರಲಿಲ್ಲ ಸಾಹೇಬ್ರ. ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಬಂದು ಹೊಸ ಪಾಯಿಂಟ್ ಗುರುತಿಸಿ 600 ಅಡಿ ಕೊರೆಸಿದ್ರು ನೀರು ಸಿಗಲಿಲ್ಲ. ಅಂತರ್ಜಲ ಕುಸಿದಿದೆ, ಬೋರ್ ತೆಗೆಸಿದ್ರು ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರು. ಮಳೆ ಇಲ್ಲದೆ ಕೆರೆ ಒಣಗೋಗಿದೆ, ಬೋರ್ ಬತ್ತೋಗಿದೆ. ನಮ್ಮೂರಲ್ಲಿ ನೀರಿನ ಅಭಾವ ತುಂಬ ಇದೆ ಸ್ವಾಮಿ. ಹೇಗಾದರೂ ಮಾಡಿ ನಮ್ಮೂರಿಗೆ ನೀರು ಕೊಡಿ, ಅವ್ರಿಗೆ ಹುಟ್ಟಿದೂರಲ್ಲೇ ಬದುಕಕ್ಕೆ ಅವಕಾಶ ಮಾಡಿಕೊಡಿ. ತಾವು ಯಾವ ಊರು ಅಂದ್ರಿ? ಅದೇ ಸ್ವಾಮಿ, ಬಂಡಳ್ಳಿ. ಪಾಂಡುಪುರಕ್ಕೆ 2 ಮೈಲಿ ದೂರ ಆಯ್ತದೆ ಅಷ್ಟೇ. ಓ, ಬಂಡಳ್ಳಿಯವರ ನೀವು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ರಾ? ಹಾಂ, ನಾವು ಊರವರೆಲ್ಲ ತೀರ್ಮಾನ ಮಾಡಿ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಆದರೆ ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ ಸ್ವಾಮಿ. ಇಲ್ಲ, ನಮಗೆ ಮುಖ್ಯಮಂತ್ರಿಗಳಿಂದ ಆದೇಶ ಬಂದಿದೆ. ಬಂಡಳ್ಳಿನಲ್ಲಿ ಕುಡಿಯೋ ನೀರಿನ ತೊಂದರೆ ಇದೆ, ಅದನ್ನ ಕೂಡಲೇ ಕ್ರಮ ತೆಗೆದುಕೊಳ್ಳಿ ಅಂತ ಅಂದ್ಬಿಟ್ಟು ನಮಗೆ ಫ್ಯಾಕ್ಸ್ ಮುಖಾಂತರ ಸಂದೇಶ ಕಳಿಸಿದ್ದಾರೆ. ಈಗಾಗಲೇ ನಿಮ್ಮ ಮನವಿ ಮೇಲೆ ನಾನು ಇಂಜಿನಿಯರ್ಗೆ ಸೂಚನೆ ಕೊಟ್ಟಿದ್ದೀನಿ. ಕುಡಿಯೋ ನೀರಿಗೆ ಅಗತ್ಯವಾದ ಯೋಜನೆ ತಯಾರಿಸಿ ಸ್ಥಳಕ್ಕೆ ಭೇಟಿ ನೀಡಿ ತಕ್ಷಣ ವರದಿ ಕೊಡಬೇಕು ಅಂತ. ಆ ವರದಿ ಬಂದ ಕೂಡಲೇ ನಾನು ಆ ಯೋಜನೆಗೆ ಮಂಜೂರಾತಿ ಕೊಟ್ಟು ನಿಮ್ಮ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸೋದಕ್ಕೆ ಕ್ರಮ ತೆಗೆದುಕೊಳ್ತೀನಿ. ನಮ್ಮ ಮನವಿ ಪತ್ರಕ್ಕೆ ಇಷ್ಟು ಬೇಗ ಸರ್ಕಾರದಿಂದ ಆದೇಶ ಸಿಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಸಾಹೇಬ್ರೆ. ಮುಖ್ಯಮಂತ್ರಿಗಳ ಕಚೇರಿನಲ್ಲಿ ಕುಂದುಕೊರತೆಗಳ ವಿಭಾಗ ಅಂತ ಮಾಡಿ
ಅದರಲ್ಲಿ ನೀವು ಕೊಟ್ಟ ಮನವಿನ ತಕ್ಷಣ ನಮಗೆ ಕಳಿಸಿ ಅದ್ರ ಬಗ್ಗೆ ಪರಿಹಾರ ಒದಗಿಸ್ಕೊಡಿ ತಕ್ಷಣ ಅಂತ ಹೇಳಿ ನಮಗೆ ಈಗ ಆದೇಶ ಕೊಟ್ಟಿದ್ದಾರೆ. ಸಾಹೇಬ್ರ, ಕಾವೇರಿ ನೀರಾವರಿ ನಿಗಮದಿಂದ ನಮ್ಮ ರೈತಾಪಿ ಜನಕ್ಕೆ ಏನೇನು ಅನುಕೂಲ ಆಗುತ್ತೆ? ಈ ಯೋಜನೆಯಲ್ಲಿ ಮುಖ್ಯವಾಗಿ ನಾವು ಕೈಗೊಳ್ತಾ ಇರ್ತಕ್ಕಂಥದ್ದು ಅಂದರೆ ಈ ಜಲಾಶಯಗಳಿಂದ ಬರ್ತಕ್ಕಂಥ ನೀರನ್ನು ಸರಿಯಾದ ರೀತಿಯಲ್ಲಿ ರೈತರ ಜಮೀನುಗಳಿಗೆ ಒದಗಿಸ್ಕೊಡೋದು, ಕಾಲುವೆಗಳನ್ನು ದುರಸ್ತಿ ಮಾಡೋದು ಮತ್ತು ಅಭಿವೃದ್ಧಿ ಮಾಡೋದು, ಆಮೇಲೆ ಈ ಕೆರೆ ಕಟ್ಟೆ ಹೂಳು ತೆಗೆಯೋದು, ಆ ಕೆರೆ ಕಟ್ಟೆನಲ್ಲಿ ಇರ್ತಕ್ಕಂಥ ಕಾಲುವೆಗಳು ಮತ್ತು ಇವನ್ನೆಲ್ಲ ತೂಬುಗಳು ಇವನ್ನೆಲ್ಲ ದುರಸ್ತಿ ಮಾಡೋದು, ಪಿಕಪ್ಗಳನ್ನು ದುರಸ್ತಿ ಮಾಡೋದು ಮತ್ತು ಈ ಅಲ್ಲಲ್ಲೇ ಈ ಅಣೆಕಟ್ಟನ್ನ ನಿರ್ಮಾಣ ಮಾಡಿ ಈ ರೈತರಿಗೆ ನೀರು ಒದಗಿಸೋದ್ರ ಜೊತೆಗೆ ಅಂತರ್ಜಲ ಅಂದರೆ ಭೂಮಿ ಒಳಗಡೆ ಇರ್ತಕ್ಕಂಥ ನೀರನ್ನು ಅಭಿವೃದ್ಧಿಪಡಿಸೋದು. ಇದರಿಂದ ರೈತರಿಗೆ ಭಾಳಷ್ಟು ಅನುಕೂಲ ಆಗ್ತದೆ. ಯಾಕೆಂದರೆ ಕುಸ್ಕಿ ಜಮೀನಿನಲ್ಲಿ ಆದಾಯನೂ ಕಡಿಮೆ, ಬೆಳೆಯ ಇದೂ ಕಡಿಮೆ ಆಗ್ತದೆ, ಉತ್ಪನ್ನನೂ ಕಡಿಮೆ ಆಗ್ತದೆ. ಆದರೆ ನೀರು ಕೊಟ್ಟರೆ ಜಮೀನಿಗೆ ರೈತರು ಅದರಿಂದ ಒಳ್ಳೆ ಬೆಳೆಗಳನ್ನು ಬೆಳೆದು ಉತ್ತಮವಾದಂಥ ಒಂದು ಆದಾಯವನ್ನು ಪಡಿಬೋದು ಮತ್ತು ಉತ್ಪನ್ನನೂ ಅವ್ರಿಗೆ ಹೆಚ್ಚಾಗ್ತದೆ. ನೀವು ನೋಡಿ, ಈಗ ಈ ಕೊಳವೆ ಬಾವಿಗಳಲ್ಲಿ ಬತ್ತೋಯ್ತು ಕೊಳವೆ ಬಾವಿ ಅಂತ ಅಂತೀರಿ. ಯಾಕೆ ಬತ್ತೋಯ್ತು? ಯಾಕೆಂದರೆ ಅಂತರ್ಜಲ ಕಡಿಮೆ ಆಯಿತು. ಅದರಿಂದ ಕೆರೆಯಲ್ಲಿ ನೀರು ಉಳಿಸ್ಕೊಂಡ್ರೆ, ಹೂಳು ತೆಗೆದು ಹೆಚ್ಚು ನೀರು ಸಂಗ್ರಹ ಆದರೆ ಅದರಿಂದ ಅಂತರ್ಜಲ ಹೆಚ್ಚಿ ಕೊಳವೆ ಬಾವಿಗಳಲ್ಲೂ ನೀರು ಇರ್ತದೆ, ಬೇಸಿಗೆನಲ್ಲೂ ಕುಡಿಯೋ ನೀರಿಗೆ ಅನುಕೂಲ ಆಗ್ತದೆ. ಇವೆಲ್ಲ ಪ್ರಯೋಜನಗಳನ್ನ ನೀರನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ನಮ್ಮ ರೈತರು ಮನಗಾಣಬೇಕು. ಆವಾಗಲೇ ನಮ್ಮ ರೈತರಿಗೆ ಒಳ್ಳೆಯದಾಗೋದು. ಈ ಒಂದು ಮಾತಿದೆ, ಹನಿ ಹನಿ ನೀರು ಉಳಿಸಿ ಜಲಕ್ಷಾಮ ಅಳಿಸಿ ಅಂತ. ಕಾವೇರಿ ನಿಗಮದ ಮೂಲ ಮಂತ್ರ ಇದು ಘೋಷಣೆ. ಇದು ನಮ್ಮ ರೈತರು ಇದನ್ನು ಅನುಸರಿಸಿದ್ರೆ ಅವ್ರ ಮುಂದೆ ನಮ್ಮ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಜಲಕ್ಷಾಮ ಬರೋದಿಲ್ಲ, ರೈತರಿಗೆ ತೊಂದರೆ ಆಗೋದಿಲ್ಲ. ನೀವು ಒಳ್ಳೆ ಬುದ್ಧಿವಾದದ ಮಾತು ಹೇಳಿ ನಮ್ಮೆಲ್ಲರ ಕಣ್ ತರಿಸಿದ್ರೆ ಆ ಬುದ್ಧಿಗಳೇ. ನಾವು ತಕ್ಷಣ ಒಂದು ವ್ಯವಸ್ಥೆ ಮಾಡ್ತೀವಿ. ಸರಿ, ಬನ್ನಿ. ನಮಸ್ಕಾರ. ತುಂಬ ಉಪಕಾರ ಆಯಿತು. ನಮ್ಮೂರ್ಗೆ ಕುಡಿಯೋ ನೀರು ಬರ್ತದಂತೆ, ಪೈಪ್ ಎಳಿತಾವ್ರೆ. ನಮ್ಮೂರ್ಗೆ ಕುಡಿಯೋ ನೀರು ಬರ್ತದಂತೆ, ಪೈಪ್ ಎತ್ತಾವ್ರೆ. ಒಳಗಲ್ಲು ಕೊಡಲು ರೆಡಿ ಮಡಿಕ ಗೊತ್ತಾಯ್ತವ? ಕುಡಿಯೋ ನೀರು ಬರ್ತದಂತೆ. ನಮ್ಮೂರಿನ ಹಿರಿಯರೇ, ಕಿರಿಯೋರೇ, ಅಣ್ಣ ತಮ್ಮದಿರೇ, ಅಕ್ಕ ತಂಗಿಯರೇ ಮತ್ತು ನನ್ನ ಮುದ್ದಿನ ಪುಟಾಣಿಗಳೇ, ಇವತ್ತು ನಿಮ್ಮೆಲ್ಲರ ನಗುಮುಖ ನೋಡಿ ನನಗೆ ಸಂತೋಷ ಆಗ್ತಾ ಇದೆ. ಯಾಕಂದರೆ 3 ವರ್ಷದಿಂದ ಬರಗಾಲ ಬಂದು ನಮಗೆ ಕುಡಿಯೋಕೆ ನೀರಿಲ್ಲದೆ ಇದ್ದಾಗ ಊರಿನವರೆಲ್ಲ ಸೇರಿ ಚರ್ಚೆ ಮಾಡಿ ನೀರಿನ ವ್ಯವಸ್ಥೆ ಬಗ್ಗೆ ಏನಾದ್ರು ಮಾಡಬೇಕು ಅಂದಾಗ ನಾವು ಗಂಗಮ್ಮರು, ರುದ್ರಣ್ಣವರು ಕಾವೇರಿ ಜಲನಯನ ನಿಗಮದ ಅಧಿಕಾರಿಗಳನ್ನ ಖುದ್ದಾಗಿ ಭೇಟಿ ಮಾಡಿ ಅವ್ರಿಗೆ ನಮ್ಮ ಕಷ್ಟನ ತೋಡ್ಕೊಂಡಾಗ ಅವರು ನಮಗೆ ಭರವಸೆ ಕೊಟ್ಟಿದ್ರು. ನಿಮ್ಮೂರು ನೀರಿನ ಸಮಸ್ಯೆನ ಬಗೆಹರಿಸ್ತೀವಿ, ನೀವು ಹೋಗಿ ಅಂದಿದ್ರು. ಆದರೆ ನಮಗೆ ನಂಬಿಕೆ ಬಂದಿರಲಿಲ್ಲ. ಈಗ ಇಷ್ಟು ಬೇಗ ನಮ್ಮೂರಿಗೆ ಕಾವೇರಿ ಗಂಗಾವತರಣ ಮಾಡೋರು ಅಂದರೆ ಭಾಳ ಸಂತೋಷ ಆಯ್ತದೆ. ಎಲ್ಲ ಚಪ್ಪಾಳೆ ಹೊಡಿರಿ ಎಲ್ಲ. ಯಾಕಂದರೆ ಅಧಿಕಾರಿಗಳು ಇಲ್ಲೇ ಬಂದಿದ್ದಾರೆ. ಇವರ ಸತತ ಪ್ರಯತ್ನದಿಂದ ನಮ್ಮೂರಿಗೆ ಈ ಗಂಗಾವತರಣ ಆಯಿತು. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಪರವಾಗಿ, ನಮ್ಮೂರಿನ ಪರವಾಗಿ ಸರ್ಕಾರದವ್ರಿಗೆ ಮತ್ತು ಕಾವೇರಿ ನೀರಾವರಿ ನಿಗಮದವ್ರಿಗೆ ನಾನು
ಕೃತಜ್ಞತೆನ ಅರ್ಪಿಸ್ತಾ ಇದ್ದೇನೆ. ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಕುಡಿಯುವ ನೀರಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ 2 ಮಾತುಗಳನ್ನಾಡಬೇಕು ಅಂತ ಕೇಳ್ಕೊತೀನಿ. ಬಂಡಳ್ಳಿ ಗ್ರಾಮಸ್ಥರೇ, ಈ ದಿನ ನನ್ನಿಂದ ನೀವು ಕುಡಿಯುವ ನೀರಿನ ಉದ್ಘಾಟನೆ ಮಾಡಿಸಿದ್ದೀರಿ. ಬಹಳ ಸಂತೋಷವಾದ ವಿಷಯ. ನೀರಿಗೋಸ್ಕರ ತಾವು ಎಷ್ಟು ಕಷ್ಟಪಟ್ಟಿದ್ದೀರಿ ಎಂಬುದು ಈಗಾಗಲೇ ಗೊತ್ತಾಗಿದೆ. ಈ ನೀರನ್ನು ಮಿತವಾಗಿ ಬಳಸಿ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೋರ್ತೇನೆ. ಇನ್ನು ಮುಂದಾದರೂ ಕೆರೆ ಕಟ್ಟುಗಳನ್ನು ತೆಗೆಸಿ ನೀರನ್ನು ಸಂಗ್ರಹಿಸಿ ಮಿತವಾಗಿ ಬಳಸಬೇಕೆಂದು ಎಲ್ಲ ರೈತ ಬಾಂಧವರಲ್ಲಿ ಕೋರುತ್ತೇನೆ. ಹನಿ ಹನಿ ನೀರನ್ನು ಉಳಿಸಿ ಜಲಕ್ಷಾಮವನ್ನು ಅಳಿಸಿ ಅನ್ನೋದು ನಮ್ಮ ನೀರಾವರಿ ನಿಗಮದ ಘೋಷಣೆಯಾಗಿದೆ. ಹನಿ ಹನಿ ನೀರನ್ನ ಉಳಿಸಿ